ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ. 13ನೆಯ ಅಧ್ಯಾಯ ಶ್ರೀರಾಮರಾಜ್ಯ ವೈಭವ. ಎಷ್ಟೇ ಸೌಲಭ್ಯಗಳು ಪ್ರಕೃತಿ ದತ್ತವಾಗಿಯೂ ಮಾನವ ಸಂಪಾದಿತವಾಗಿಯೂ ವಿಜ್ಞಾನದ ಕೊಡುಗೆಯಾಗಿಯೂ ಮಾನವನಿಗೆ ದೊರೆತರೂ ಪರಿಪೂರ್ಣ ಸ್ವರ್ಣಯುಗ ಎಂಬುದೊಂದು ಎಂದೆಂದಿಗೂ ಬರಲಾರದು ಎಂಬುದು ವಾಸ್ತವತಾವಾದಿಗಳ ಮತ. ವಿಜ್ಞಾನದ ಆರಾಧಕನೆನಿಸಿ ಅದರ ಪ್ರವಾದಿ ಎನಿಸಿದ, ಈ ಹಿಂದೆ ಇದೇ ಶತಮಾನದಲ್ಲಿ ಹೆಸರು ಗಳಿಸಿದ ಬರ್ಟ್ರಾಂಡ್ ರಸ್ಸೆಲ್ ಎಂಬ ಆಂಗ್ಲ ತತ್ವಜ್ಞಾನಿಯ ಮತವೂ ಇದೆ. ನಮ್ಮ ಸಂಸ್ಥೆಗಳು ಎಂಥವಾದರೂ ಆಗಿರಲಿ, ಮರಣ ರೋಗಗಳು ಕಡಿಮೆ ಪ್ರಮಾಣದಲ್ಲಾದರೂ ಇದ್ದೇ ಇರುತ್ತವೆ. ಮುದಿತನ ಹುಚ್ಚುಗಳು ಮುಂದುವರಿಯುತ್ತವೆ. ಭಯ ಅಪಾಯಗಳು ಬೇಜಾರೂ ಸಹ. ಇಂದಿನ ಕುಟುಂಬ ವ್ಯವಸ್ಥೆ ಇರುವ ತನಕ ಪ್ರೀತಿಗೆ ಪ್ರೀತಿ ಪ್ರತಿಫಲವಿಲ್ಲದ ಸ್ಥಿತಿಯೂ, ಮಕ್ಕಳ ಮೇಲೆ ಹಿರಿಯರ ದಬ್ಬಾಳಿಕೆಯೂ, ಅದಕ್ಕೆ ಮಕ್ಕಳೆಂಬುವರ ಕೃತಜ್ಞತೆಯೂ ಮುಂದುವರಿಯುತ್ತದೆ. ಇದಕ್ಕೊಂದು ಬದಲಿ ವ್ಯವಸ್ಥೆ ಬರುವುದಾದರೆ ಹೊಸ ಅನಿಷ್ಟಗಳು ಹಿಂದಿಗಿಂತ ಕೆಟ್ಟವು ಹುಟ್ಟಿಕೊಳ್ಳುತ್ತವೆ. ಮಾನವ ಜೀವನವನ್ನು ದುಃಖ ಮಿಶ್ರಿತವಲ್ಲದ ಆನಂದಮಯವನ್ನಾಗಿ ಮಾಡಲು ಆಗದ ಕೆಲಸ. ಅದನ್ನು ನಿರೀಕ್ಷಿಸುವುದೆಂದರೆ ಅದರ ಬಗ್ಗೆ ಅತಿ ಆಸೆ ಇಟ್ಟುಕೊಳ್ಳುವುದು ಎಂದರೆ ನಿರಾಸೆಯನ್ನೇ ಎದುರು ನೋಡುವುದು ಆಗುತ್ತದೆ. ದ ಇಂಪ್ಯಾಕ್ಟ್ ಆಫ್ ಸೈನ್ಸ್ ಆನ್ ದ ಸೊಸೈಟಿ, ಪುಟ 137. ಈ ಮಾತುಗಳು ಈಗ ಇಲ್ಲಿ ಏಕೆ ಪ್ರಸ್ತುತವೆಂದರೆ, ಇವನೇ ಅದೇ ಗ್ರಂಥದಲ್ಲಿ ಈ ಹಿಂದಿನ ಪುಟಗಳಲ್ಲಿ ವಿಜ್ಞಾನವು ಇನ್ನೇನು ಸ್ವರ್ಣಯುಗವೊಂದನ್ನು ಸೃಷ್ಟಿಸಿಯೇ ಬಿಡುವುದೆಂದು ವಾದಿಸಿ, ಮಾನವನ ಸ್ವಭಾವ ಜೀವನದ ಆಳ ಅಗಲಗಳನ್ನು ಅರ್ಥೈಸಲು ಕೇವಲ ಭೌತ ವಿಜ್ಞಾನವೊಂದೇ ಸಾಕೆಂದು ವಾದಿಸಿದ ನಾಸ್ತಿಕ ಭೂಪ ಈಗ ಬರೆಯುವುದೆಂದರೆ, ದಯೆ ಔದಾರ್ಯ ನಿಸ್ವಾರ್ಥತೆಗಳಿಲ್ಲದೆ ಆ ಸುಂದರ ಸಮಾಜ ಸೃಷ್ಟಿ ಸಾಧ್ಯವಿಲ್ಲ ಎಂದು. ಪುಟ 148, 9ನೇ ಖಂಡ. ವೈದಿಕ ಮಹರ್ಷಿಗಳು, ರಾಮಾಯಣದ ಕರ್ತೃವು, ಇದನ್ನು ಧರ್ಮ ಋತ ಸತ್ಯ ಎಂದು ಕರೆದರು. ಇದರ ಆಧಾರದ ಮೇಲೆ ಸ್ವರ್ಣಯುಗವನ್ನು ಇಲ್ಲೇ ಈಗಲೇ ಮಾನವ ಮಾಡಿಕೊಳ್ಳಬಹುದೆಂದು ಸೂಚಿಸಿದರು. ಆಸ್ತಿಕ್ಯವಿಲ್ಲದ್ದು ಇದು ಹೇಗೆ ಸಾಧ್ಯ? ಪರಿಪೂರ್ಣ ವೈಜ್ಞಾನಿಕ ಮೌಲ್ಯಾಧಾರಿತ ಸಮಾಜವನ್ನು ಸೃಷ್ಟಿಸ ಹೊರಟ ಕಾರ್ಲ್ ಮಾರ್ಕ್ಸ್, ಲೆನಿನ್, ಸ್ಟಾಲಿನ್ನರ ರಷ್ಯಾ ಈಗ ಯಾವ ಸ್ಥಿತಿಯಲ್ಲಿದೆ? ಬಂಡವಾಳಶಾಹಿಗಳ ರಾಷ್ಟ್ರಗಳ ದುರ್ಗತಿ ದೂರವಿದೆಯೇ? ನಮ್ಮವರು ಇನ್ನೇನಾದರೂ ಯೋಚಿಸಬೇಕು. ವೈದಿಕ ಮಹರ್ಷಿಗಳೂ ಸಹ ಸುಂದರ ಸಂಪೂರ್ಣ ಸಮಾಜದ ಕನಸು ಕಂಡವರೇ. ಕೆಲವರು ಸೂತ್ರಗಳನ್ನು ಈ ಬಗೆಗೆ ನೀಡಿದ್ದಾರೆ. ಅದರಲ್ಲಿ ಸಮತಾವಾದದ ಒಳ್ಳೆಯ ಕೆಲವು ಅಂಶಗಳು, ಸ್ವಾತಂತ್ರ್ಯಾಧಾರಿತ ವ್ಯಕ್ತಿತ್ವವಾದದ ಕೆಲವು ಅಂಶಗಳು ಕೂಡಿದ್ದು ಇಂದಿಗೆ ತುಂಬ ಚಿಂತನೀಯವಾಗಿವೆ. ರಷ್ಯಾ ಮಾದರಿಯ ಸಮಾಜದ ಕುಸಿತ ನಮ್ಮ ಕಣ್ಣೆದುರೇ ಆಗಿರುವ ಅಮೇರಿಕ ಮಾದರಿಯ ಕೊನೆಯ ದಿನಗಳು ಬಹುದೂರವಿಲ್ಲದ ಈ ಸಂಧಿಕಾಲದಲ್ಲಿ ಎಲ್ಲ ಚಿಂತಕರ ಕಣ್ಣಿಗೆ ಇವು ಅವಶ್ಯವಾಗಿ ಬೀಳುವುದಿದೆ. ರಾಮರಾಜ್ಯದ ಮೂಲ ಕಲ್ಪನೆಗೆ ಆಧಾರವೆನಿಸಿರುವ ಈ ವೈದಿಕ ಸಮಾಜದ ಕಲ್ಪನೆಯು ಈಗ ನಮಗೆ ಬಹು ಪ್ರಸ್ತುತವಾಗಿದೆ. ಅದರ ವಿಚಾರಧಾರೆ ಹೀಗೆ: ದೇವತೆಗಳು ಮನುಷ್ಯರು ಸಾಯಲೆಂದೇ ಹಸಿವನ್ನು ಸೃಷ್ಟಿಸಲಿಲ್ಲ, ಏಕೆಂದರೆ ಉಂಡವನೂ ಸಾಯುತ್ತಾನಲ್ಲವೇ? ಅನ್ನವಿರುವುದು ಹಸಿದವನಿಗೆ, ದೀನನಿಗೆ, ಹಿಂಸಿತನಿಗೆ ದಾನ ಮಾಡಲೆಂದು. ಒಡನಾಡಿಗಳು, ಹಿಂಬಾಲಕರು, ಅನ್ನ ಕೊಡದವನು ಸ್ನೇಹಿತನೇ ಅಲ್ಲ, ಅವನ ಮನೆ ಮನೆಯೇ ಅಲ್ಲ. ಹಾಗೆ ಕೊಡದಿದ್ದರೂ ಧನಿಕನ ಹಣ ಉಣಿಯುವುದಿಲ್ಲ. ಐಶ್ವರ್ಯವು ಚಕ್ರದಂತೆ ಸುತ್ತುತ್ತಾ ಬೇರೆ ಬೇರೆಯವರನ್ನು ಆಶ್ರಯಿಸುವುದಲ್ಲದೆ ಮೀನ ಒಂದೇ ಕಡೆ ನಿಲ್ಲುವುದಿಲ್ಲ. ಬುದ್ಧಿಹೀನನು ಅನ್ನವನ್ನು ಹೊಂದಿಯೂ ದಾನ ಮಾಡದಿದ್ದರೆ ಅದೇ ಅವನಿಗೆ ಮೃತ್ಯುವಾಗುವುದು. ತಾನೊಬ್ಬನೇ ತಿನ್ನುವವನು ಬರೀ ಪಾಪವನ್ನೇ ಉಣ್ಣುತ್ತಾನೆ. ಅವನಿಗಿಂತ ಉಳುವ ನೇಗಿಲೇ ವಾಸಿ. ಏಕೆಂದರೆ ಅದು ಒಳಹೊಕ್ಕು ಬೇಕಾದ ಮಣ್ಣನ್ನು ತಿರುವಿ ಹಾಕುತ್ತಾ ಭೂಮಿಯಲ್ಲಿ ಸಂಚರಿಸಿಯೂ ತಾನು ಏನೊಂದನ್ನೂ ಉಣ್ಣದೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಇರುತ್ತದೆ.
ಒಂದು ಕಾಲಿನ ಪ್ರಾಣಿಗಿಂತ 2 ಉಳ್ಳದ್ದು, ಅದಕ್ಕಿಂತ 3 ಉಳ್ಳದ್ದು, ಅದಕ್ಕಿಂತ 4 ಕಾಲಿನದು. ಜೀವನದ ದಾರಿಯನ್ನು ಬೇಗ ಬೇಗ ನಡೆದು ಗುರಿ ಸಾಧಿಸುವಂತೆ ದಾನವು ಮನುಷ್ಯನ ಪರಗತಿಗೆ ಹೊಸ ಕಾಲಾಗಬಲ್ಲದು. ಆದರೆ 2 ಕೈಗಳ ಹಸ್ತಗಳು ಸಮವಾಗಿ ಆಕಾರದಲ್ಲಿ ಕಂಡರೂ ಸಮವಾದ ಕೆಲಸ ಮಾಡುವುದಿಲ್ಲ. ಎಡಗೈ ಕೆಲಸ ಬೇರೆ, ಬಲಗೈ ಕೆಲಸ ಬೇರೆ. ತಾಯಿಯೂ ಎಲ್ಲ ಮಕ್ಕಳಿಗೂ ಒಂದೇ ಸಮ ಹಾಲು ಕರೆಯುವುದಿಲ್ಲ. ಚೊಚ್ಚಿಲ ಮಗುವಿಗೆ ದೊರೆತಷ್ಟು ಹಾಲು ಉಳಿದ ಮಕ್ಕಳಿಗೆ ದೊರೆಯುವುದಿಲ್ಲ. ಅವಳಿಯಾಗಿ ಹುಟ್ಟಿದರೂ ಬುದ್ಧಿಶಕ್ತಿ ಪ್ರವೃತ್ತಿಗಳಲ್ಲಿ ಸಮವಾಗಿರುವುದಿಲ್ಲ. ಇದು ಅನುಭವ. ಒಂದೇ ವಂಶದ ದಾಯಾದಿಗಳಾದರೂ ದಾನ ಬುದ್ಧಿ ಸಮವಾಗಿರುವುದಿಲ್ಲ. ಹಾಗೆಂದ ಮಾತ್ರದಿಂದ ಕೈಗಳು ಸಮವಲ್ಲವೆಂದೂ, ತಾಯಿಗೆ ಮಕ್ಕಳ ಸಮಾನ ದೃಷ್ಟಿ ಇಲ್ಲವೆಂದು, ಒಂದೇ ವಂಶದವರಿಗೆ ಹಕ್ಕು ಬಾಧ್ಯತೆ ಮುಂತಾದವೋ ಸಮವಲ್ಲವೆಂದು ಹೇಳಲು ಬರುವುದೇ? ಹಾಗೆ ಈ ವಿಷಮತೆಯಲ್ಲಿಯೂ ಒಂದು ಸಮತೆ ಉಂಟು. ಋಗ್ವೇದ ಸಂಹಿತೆಯ 10ನೇಯ 117ನೇ ಶ್ಲೋಕ. ಅಂದರೆ ಜೀವನ ವೈವಿಧ್ಯ, ವಿಷಮತೆ, ಸಹಜತೆಗಳನ್ನು ಅನುಲಕ್ಷಿಸಿ ಗೌರವಿಸಿ ಅದನ್ನು ನೆಲಸಮ ಮಾಡದೆಯೇ ಒಂದು ರೀತಿಯ ಸಾಮಾಜಿಕ ನ್ಯಾಯ ಸಮತೆಯನ್ನು ಮಾನವ ಸೃಷ್ಟಿಸಿಕೊಳ್ಳಬಹುದೆಂದು, ಆರ್ಥಿಕ ವಿಷಮತೆಗೆ ದಾನವೇ ಒಂದು ಪರಿಹಾರವಾಗಬಹುದೆಂದು ವೇದ ಸೂಚಿಸಿದ ಬಗೆ ಇದು. ಇದನ್ನು ಸಂವನನ ಮಂತ್ರ ಎಂದು ಪ್ರಸಿದ್ಧವಾದ ಋಗ್ವೇದ ಸಂಹಿತೆಯ 10ನೇ ಸ್ಕಂದದಲ್ಲಿ 191ನೇ ಶ್ಲೋಕ. ಒಂದು ಸೂಕ್ತವು ಕೂಡ ನಡೆದು ಬಾಳಿರಿ, ಕೂಡ ಸೇರಿ ಒಳ್ಳೆಯ ಮಾತನಾಡಿರಿ, ಪರಸ್ಪರ ಹೃದಯವನ್ನು ಅರಿತುಕೊಳ್ಳಿರಿ ಎಂದು ಬಾಯಿಬಿಟ್ಟೇ ಹೇಳಿತು. ಇದನ್ನು ಹೋಲುವ ಇನ್ನೊಂದು ಅಥರ್ವ ಸೂಕ್ತವು 5:30ನೇ ಶ್ಲೋಕದಲ್ಲಿ ತಂದೆಯನ್ನು ಮಗ ಅನುಸರಿಸಿ ಬದುಕಲಿ, ತಾಯಿಯೊಡನೆ ಅವನಿಗೆ ಒಂದೇ ಮನಸ್ಸಾಗಲಿ, ಹೆಂಡತಿಯು ಗಂಡನಿಗೆ ಜೇನು ತುಂಬಿದ ಮಾತನ್ನಾಡಲಿ, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ದ್ವೇಷದ ಮಾತುಗಳನ್ನಾಡುವುದು ಬೇಡ, ಅಕ್ಕ ತಂಗಿಯರೂ ಅಷ್ಟೇ. ಇದನ್ನು ಒಳ್ಳೆಯ ಒಂದು ವೃತವೆಂದು ಭಾವಿಸಿ ಮಂಗಳಕರವಾದ ಮಾತನ್ನೇ ಸದಾ ಆಡಲಿ ಇತ್ಯಾದಿ ಉಪದೇಶಿಸಿ ಸ್ವರ್ಣಯುಗದ ಸಮಾಜದ ದೃಷ್ಟಿಯು ಮೊದಲು ಕುಟುಂಬದ ನೆಮ್ಮದಿಯ ಸ್ಥಾಪನೆಯಿಂದ ಆರಂಭವಾಗುವ ಬಗೆಯನ್ನು ಸೂಚಿಸಿತು. ಧರ್ಮ, ಸತ್ಯ, ಅಹಿಂಸೆ, ಪ್ರೇಮ, ತ್ಯಾಗ, ಸಹನೆ, ದಾನ, ದಯೆಗಳಿದ್ದರೆ ಯಾವ ಭೌತ ವಿಜ್ಞಾನ ಪ್ರಗತಿ ಇದ್ದರೂ ಇಲ್ಲವಾದರೂ ಸುಂದರ ಸಮಾಜ ಸೃಷ್ಟಿ ಸಾಧ್ಯವೆಂದು ವೇದದ ದರ್ಶನ ಹೇಳುವುದಕ್ಕೆ ಇವೆಲ್ಲ ಸಾಕ್ಷಿಗಳು. ಬರ್ಟ್ರೆಂಡ್ ರಸ್ಸೆಲ್ಲನು ಇಷ್ಟವಿಲ್ಲದೆ ಒಪ್ಪಿಕೊಂಡುದು ಇದನ್ನೇ. ಸಂಘರ್ಷವಾದಿಗಳು, ಭೋಗವಾದಿಗಳು, ದಬ್ಬಾಳಿಕೆಯೇ ಜೀವನ ಧರ್ಮವೆಂದು ಭ್ರಮಿಸಿರುವ ಶೋಷಣಾವಾದಿಗಳು ಇನ್ನಾದರೂ ಅರಿಯಬೇಕಾದುದು ಇದನ್ನೇ. ರಾಮರಾಜ್ಯ ಮಾಡಿ ತೋರಿಸಿದ್ದು ಇದನ್ನೇ. ಅದು ಅಸಾಧ್ಯ ಸೃಷ್ಟಿಯಲ್ಲ ಎಂದು ಶ್ರೀರಾಮಾಯಣ ಹೇಳುತ್ತದೆ. ಹೇಗೆ ಸಾಧ್ಯವಾಯಿತೆಂದು ವಿವರವಾಗಿ ಆರ್ಥಿಕ, ಸಾಮಾಜಿಕ, ಕೌಟುಂಬಿಕ, ನೈತಿಕ, ರಾಜಕೀಯ ಮಜಲುಗಳಲ್ಲಿ ಚಿತ್ರಿಸಿದೆ. ರಾವಣರೇ ತುಂಬಿರುವ ಇಂದಿನ ಸಮಾಜದಲ್ಲಿ ಇದನ್ನೆಲ್ಲ ಓದುವವರು, ಕಾರ್ಯರೂಪಕ್ಕಿಳಿಸುವವರು ಯಾರು? ಈಗ ಅದರ ವಿವರಗಳನ್ನು ಅರಿಯೋಣ. ರಾಮರಾಜ್ಯದಲ್ಲಿ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.